ಹೋಲ್ಸೇಲ್ ಮಾವ ಆಗ್ಬಿಡಿದ್ರೆ ಕರ್ನಾಟಕದ ಮಾವ. ಅದು ನನ್ನ ಭಾಗ್ಯ. ಎಷ್ಟು ಜನ ಸೊಸೆ ಅಂದ್ರು ನಿಮಗೆ ರಿಯಲ್ ಲೈಫಲ್ಲಿ? ಒಂದು 8 ಜನ ಇದ್ದಾರೆ ಸೊಸೆದಿರು. ಪಾಯಲ್ಸಂಗಪ್ಪ, ಓಕೆ, ಪಲ್ಲವಿ ಪರ್ವ, ನಂದಿನಿ, ಇದೇ ಥರ ಸುಮಾರು ಜನ ಇದ್ದಾರೆ. ಶ್ರೀ ಭವ್ಯ, ಸುಮಾರು ಜನ. ರಿಯಲ್ ಲೈಫಲ್ಲಿ, ನಿಜವಾದ ಲೈಫಲ್ಲಿ ಎಷ್ಟು ಜನ ಸೊಸೆದಿರ? ಯಾರು ಇನ್ನೂ ಬಂದಿಲ್ಲ ನಮ್ಮ ಮನೆಗೆ. ಬಂದಾದ್ಮೇಲೆ ಹೇಳ್ತೀನಿ. ಹೆಂಗಿರ್ಬೇಕು ಸೊಸೆ? ಸಂಸ್ಕೃತಿ, ನಮ್ಮ ಪದ್ಧತಿ ಆ ಥರ ಇರಬೇಕು. ಯಾವ ಥರ ಗುಣಗಳು ಒಳ್ಳೆ ಥರ ಇರಬೇಕು. ಒಳ್ಳೆ ನಮ್ಗೇನಿಲ್ಲ, ನಮ್ಮ ಮನೆಯವ್ರಿಗೆ ಒಪ್ಕೊಂಡ್ರೆ ಸಾಕಷ್ಟು. ನೋಡಕ್ಕೆ ಹೆಂಗಿರ್ಬೇಕು? ಮಾಡೋಕ್ಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಸಂಸ್ಕೃತಿ ಒಳಗಿರ್ಬೇಕಂತೆ. ಓಕೆ. ಈಗಿನ ಹುಡುಗಿಯರೆಲ್ಲ ಹೆಂಗಿರ್ತಾರೆ? ಅವ್ರವ್ರ ಇಷ್ಟ. 1947 ಸ್ವತಂತ್ರ ಸಿಕ್ಕದೆ, ನಾವ್ಯಾಕೆಲ್ಲರಿಗೂ ಅಡ್ಡ ಹಾಕೋಣ, ಯಾಕೆ ರೈಲ್ವೆ ಗೇಟ್ ಹಾಕೋಣ ಅಲ್ವಾ? ಅವ್ರವ್ರು ಇದು. ನಮ್ಮನೆ ಮಾತ್ರ ಆ ಥರ ಇರಬೇಕು, ಪದ್ಧತಿ ಆ ಥರ ಇರಬೇಕು. ನೋಡೋಣ. ಯಾರು 8 ಜನ ಸೊಸೆಯಲ್ಲಿ ಯಾರು ನಿಮಗೆ ತುಂಬ ಇಷ್ಟ? ನನಗೆ ತುಂಬ ಇಷ್ಟ ಪಲ್ಲವಿ ಪರ್ವ. ಯಾಕಂಗೆ? ನಂದಿನಿ ಆಕ್ಟಿಂಗು ಎಲ್ಲೇ ಇದು ಮಾಡಿದ್ರು ನನಗೆ ಚೆನ್ನಾಗಿ ಕ್ಲೋಸ್ ಅಂದರೆ ಬಾ ಮಚ, ಬಾ ಬಗ, ಬಾ ಮಮ್ಮ, ಬಾ ಅಮ್ಮ ಅಪ್ಪಾಜಿ ಅಂತಂದ್ರೆ ಅವರಿಬ್ಬರು ಚೆನ್ನಾಗಿ. ಅವರು ಒಂದು ಚಿಕನ್ ಬಿರಿಯಾನಿ ಜಾಸ್ತಿ ಕೊಡ್ಸಿರ ಅಂತ? ಆ ಬಿರಿಯಾನಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮೊಟ್ಟೆ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಅದು ತಿಂತೀವಿ ಅಷ್ಟೇ ನಾವು. ಆ ಬಿರಿಯಾನಿ ಅವೆಲ್ಲ ನಮಗಂತೂ ಇದೆ. ಎಷ್ಟು ಸಂಪಾದನೆ ಮಾಡಿದ್ರಿ? ಎಲ್ಲರಿಗೂ ಇಡೀ ಕರ್ನಾಟಕಕ್ಕಿರೋ ಪ್ರಶ್ನೆ. ಮಾವ ಯೂಟ್ಯೂಬಲ್ಲಿ ಆ್ಯಕ್ಟಿಂಗ್ ಮಾಡಿ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಕುಮಾರ್ ಅವರು, ಹೇಳಿ. ಮದುವೆ ಆದಮೇಲೆ ಏನು ಸಂಪಾದನೆ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಏನು ದುಡ್ಡು ಉಳ್ಸೋಕ್ಕಾಗಲ್ಲ. ಮದುವೆ ಆದಮೇಲೆ ಅಂದರೆ ನಮ್ಮ ಮನೆಯವರು ಅಷ್ಟೇ ಅಂತ ಮೇಕಪ್ ಅಂತ ಈ ಥರ ಆ ಥರ ಏನಿಲ್ಲ. ಆದ್ರೂ ಒಂದು ಇರಬೇಕಲ್ಲ, ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕು ಅಂದ್ರೆ ಒಂದು ಸಂಪಾದನೆ ಇರಬೇಕು. ಒಂದು ಏನೋ ಮುಂದೆ ಆಲೋಚನೆ, ಒಂದು ಇದು ಮಾಡ್ತೀವಿ, ಒಂದು ಸೈಡ್ ತಾಂತೀವಿ ಅಥವಾ ಒಂದು ಮನೆ ಕಟ್ತೀವಿ ಅಂದರೆ ಅದಕ್ಕೇನು ಮಾಡೋದು, ಇವಾಗಿಂದ ಕುಡುತ್ತಾ ಇರ್ಬೇಕಲ್ವ, ಆ ಥರ. ಮತ್ತು ಮಾವನ ಲೈಫಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಕಾಲೇಜಿಂದ? ಗರ್ಲ್ ಫ್ರೆಂಡ್ ಯಾರು ಇಲ್ಲ. ಯಾಕೆ ಇಷ್ಟ ನಗ್ತಾ ಇದ್ದೀರ ಅಂದರೆ ಇದ್ದಾರೆ? ಇಲ್ಲ, ಆ ಥರ ಇಲ್ಲ. ಅದು ಮನೆಯಲ್ಲೇ ಒಳ್ಳೆ ಹೆಂಡತಿ ಇರಬೇಕಂದ್ರೆ. ಇಬ್ರು ಹೆಂಡತಿ ಅಂತೆ ನಿಮಗೆ? ಸುಳ್ಳು, ಅವ್ರು ಹೇಳ್ತಾರೆ. ಒಂದೇ ಒಬ್ಬ ಒಂದು 8-10 ಜನ ಇದ್ದಾರೆ ನನಗೆ. ಸುಳ್ಳು ಹೇಳ್ಬೇಡಿ ಮಾವ, ಇಬ್ರು ಹೆಂಡತಿ ಅಂತ ವಿಷಯ ಬಂದಿದೆ ನಮಗೆ. ಇಲ್ಲಪ್ಪ, ನಾನಂತೂ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ರೋಹಿಣಿ ಅಂತ ಇದ್ದಾರೆ, ಅವರೇ ನಾನು ಈಗ ಟ್ರೆಂಡಿಂಗ್ ನಡೀತಾರದು ಅವರೇ. ಒಂದು 8-10 ಜನ ನನ್ನ ಜೊತೆ ಕ್ಯಾರೆಕ್ಟರ್ ಮಾಡಿದ್ರು. ಒಂದು ಯಾವುದೋ ಒಂದು ಟೀಮ್ಗೆ ಹೋದರೆ ಅವರೇ ಕೇಳ್ತಾರೆ, ಅಣ್ಣ ಒಂದು ನಿಮ್ಮ ಪೇರ್ ಮಾಡೋರು ಅಂಥವ್ರು ಯಾರು ಅಂತ ಕೇಳ್ತಾರೆ. ಒಂದು 8-10 ಜನ ಫೋಟೋ ತೋರಿಸಿದ್ರೆ, ಅಣ್ಣ ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ನಿಮ್ಮದೇ ಅಲ್ವಾ, ಇಬ್ಬರದಿನೇ ಅಂತ ಅಂತಾರೆ. ನಾನೇನು ಮಾಡಲಿ? ಅವರೇ ಹೆಂಡ್ತಿ ಆಗೋಕ್ಕಾಗುತ್ತಾ? ನಮ್ಮ ಹೆಂಡ್ತಿ ಏನು ಮಾಡ್ಬೇಕು ಅವಾಗ? ನೀವು ಹೇಳಬೇಕು. ಏನಂತ ಹೇಳಲಿ? ಏನು ಮಾಡ್ಬೇಕು ನೀವೇ? ಅಲ್ಲಿ ಆಯ್ತು. ಈಗ ಜೋಕ್ಸ್ ಎಲ್ಲ ಪಾರ್ಟ್, ಮಾವ ಯಾವ ಊರವರು, ಯಾವ ಮೂಲತಃ ಎಲ್ಲಿ ಅವರು? ಅಮ್ಮ ನಮ್ಮದು ಹೆಸರುಘಟ್ಟ ಹತ್ರ ಉರುಳಿ ಚಿಕ್ಕನಹಳ್ಳಿ ಅಂತ ನಮ್ಮೂರು. ಹಳ್ಳಿಯ ಒಂದಿದ್ರು. ಹಿಂಗೆ ರಂಗ ಕಲಾವಿದ ಅದು ಇದು ಮಾಡ್ಕೊಂಡು 1914ರಿಂದ 2014ರಿಂದ ಎಲ್ಲೋದ್ರಿ ನೀವು? 1914 ಯಾಕೋ ಗ್ಲೂಕೋಸ್ ಕೊಡ್ಬೇಕೀಗ. 2014ರಿಂದ ಹಂಗೆ ಪ್ರಯತ್ನ ಪಡ್ತಾ ಇದ್ದೆ. ಹಂಗಾಗಿ ಒಂದು ನನಗೇನಿಲ್ಲ, ಕಲಾವಿದ ಸೇವೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿಂದ ಎಷ್ಟು ಬಂತು, ಹೆಂಗೆ ಬಂತು, ಯಾವ ಬಿಸ್ನೆಸ್ಸಿಂದ ಎಷ್ಟು ಬಂದರೂ ನಾನು ತೃಪ್ತಿ ಇಲ್ಲ. ಈ ಕಲಾವಿದನಿಂದ 10 ರೂಪಾಯಿ ಬಂದರೆ ಅದನ್ನು ತೃಪ್ತಿ. ಮೇಕಪ್ ಎಲ್ಲ ಮಾಡಲ್ವಾ ನೀವು? ಮೇಕಪ್ ಮಾಡ್ಕೊಂಬಂದಿದ್ದೀನಲ್ಲ. ಮೇಕಪ್ ಮಾಡ್ಕೊಂಡಿಲ್ವಾ ಸರ್? ಮಾಡ್ಕೊಂಡಿಲ್ವಾ? ನೀವು ವೈಟ್ಗಿದ್ದೀರ ಮಾಡ್ಕೊಳಲ್ಲ, ನಾವು ಬ್ಲ್ಯಾಕ್ ಆಗಿದ್ದೀವಿ, ಮಾಡಲೇಬೇಕು. ನಾವು ಹಂಗೆ ಒಳ್ಳೆ ಊಟ ತಿಂತೀವಿ. ನಾವು ಹಂಗೆ ಮುದ್ದೆ ತಿಂತೀವಿ. ಏನು ಡಯಟ್ ನಿಮ್ಮದು? ಫಿಟ್ನೆಸ್ ಸೀಕ್ರೆಟ್ ಏನು? ಫಿಟ್ನೆಸ್ ಏನಿಲ್ಲ, ನಾವು ಮುದ್ದೆ, ನನಗೆ ಮುದ್ದೆ ಇರಲೇಬೇಕು. ಮುದ್ದೆ ಒಂದು ಟೈಮಲ್ಲ, ಒಂದು ಟೈಮ್ ಇರಲೇಬೇಕು. ಮಜ್ಜಿಗೆ ಅನ್ನ ಮತ್ತು ಅನ್ನ ರಸಮ್ಮು. ನಾನ್ ವೆಜ್ ಇದ್ದಾಗ ಜಾಸ್ತಿ ನಾನ್ ವೆಜ್ ಏನು ಯೂಸ್ ಮಾಡೋಕ್ಕಾಗಲ್ಲ.
ಒಂದು 5 ಪೀಸ್ 6 ಪೀಸ್ ಬೋನ್ ಇರೋಂಥದ್ದು ತಿಂತೀನಿ. ಸೆಟ್ಟಲ್ಲಿ ಎಷ್ಟು ಜನ ಇರ್ತಾರೆ? ಯಾರು ನಿಮಗೆ ತುಂಬ ಫೇವ್ರೇಟು? ಏನಕ್ಕೆ ಯಾರು ತುಂಬ ಇಷ್ಟ ಸೆಟ್ಟಲ್ಲಿ ಅಂದರೆ ಎಲ್ಲ ಟೀಮು ಇಷ್ಟನೇ, ಎಲ್ಲ ಇವ್ರ ಫ್ರೆಂಡು ಇಷ್ಟನೇ. ಬರೀ ಗೌರವ್ ಹೆಂಗೆ ನಿಮ್ಮ ಅಳಿಯ? ನಮ್ಮ ಮಾವ ನಮ್ಮ ಬಾವ ನಮ್ಮ ಮಗನ ಕ್ಯಾರೆಕ್ಟರ್ ಮಾಡವ್ರೆ, ಮಾವನ ಕ್ಯಾರೆಕ್ಟರ್ ಮಾಡವ್ರೆ. ಸೂಪರ್. ಏನು ಹೇಳಿ ಅವ್ರ ಬಗ್ಗೆ ಒಂದೆರಡು ಅವ್ರ ಬಗ್ಗೆ ನಾನು ಏನು ಹೇಳಲಿ, ಅವರೇ ಬಂಗಾರ ಮನುಷ್ಯ ಇದ್ದಂಗೆ ಅವರೇ. ಜಾಸ್ತಿ ಮ್ಯಾಗೂ ಇಲ್ಲ, ಜಾಸ್ತಿ ಕೆಳಗಡೆನೂ ಇಲ್ಲ. ಭಾರಿ ಒಳ್ಳೆ ಮನುಷ್ಯ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲೋದ್ರೂ ಚೆನ್ನಾಗಿ ಮಾತಾಡ್ತಾರೆ. ತುಂಬ ನನಗೆ ಕೆಲವೊಂದು ಸೀನ್ಗಳು ಭಾರಿ ಹೆಲ್ಪ್ ಮಾಡ್ತಾರೆ ನನಗೆ. ಕುಮಾರಣ್ಣ ಹಿಂಗದೇ ನೋಡು, ಹಿಂಗೆ ಬರ್ತೀನಿ, ನಾನು ಬರ್ತೀನಿ ಹಿಂಗೆ, ನೀನು ಹಿಂಗೆ ಬಾ ಕುಮಾರಣ್ಣ ಅಂತಂದು ಒಳ್ಳೆ ಚೆನ್ನಾಗಿದೆ ಮಾಡ್ತಾರೆ. ಫಸ್ಟು ಅವರು ನಮ್ಮ ಮಿತ್ ಅವರು ಇವ್ರು ನನಗೆ ಚೆನ್ನಾಗಿ ಹೆಲ್ಪ್ ಮಾಡಿ. ಹೊರಗಡೆ ಹೋದಾಗ ಯಾರಾದರೂ ಬಂದು ಸೆಲ್ಫಿ ಕೇಳಿದ್ರೆ ಏನು ಅನಿಸುತ್ತೆ? ಅಯ್ಯೋ ಅದ್ಭುತ ಅಲ್ವಾ? ಕೇಳಿದಾರಾ? 100% ಕೇಳೋರು. ಏನೂ ಇಲ್ಲ, ನಮ್ಮ ಹೆಂಗಸ್ರ ಜೊತೆ ಸೆಲ್ಫಿ ಕೇಳಿದ್ರೆ ಬೇಜಾರಾಗುತ್ತೆ. ಅವರೆಲ್ಲೋ ಶಾಪಿಂಗ್ ಹೋಗಿರ್ತಾರೆ, ಲಗೇಜ್ ಹೊತ್ಕೊಂಡಿರ್ತಾರೆ, ನಾನು ಹೊತ್ಕೊಂಡಿರ್ತೀನಿ. ಸರ್ ನೀವು ಅಲ್ವಾ ಅಂತ ನಾನು ಏನೋ ಇಳಿಬಿಟ್ಟು ಇದು ಮಾಡಿದ್ರೆ ಸ್ಟಾರ್ಟ್ ಆಯಿತು ಅಂತಾರೆ. ಒಂದೊಂದು ಸರಿ ಬೇಜಾರು ಮಾಡ್ಕೊಂತಾರೆ, ಇನ್ನೊಂದು ಸರಿ ನಾನು ಹೆಗಲ ಮ್ಯಾಗ ಕೈ ಸರೋಬಿಟ್ಟು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಅವರೇ ಅಲ್ವಾ ನಾನು ಕೊಡ್ತಾ ಇರೋದು. ಏನು ಅನ್ಸುತ್ತೆ ಇವಾಗ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ದೀವಿ ನಿಮ್ಮದು? ಭಾರಿ ಖುಷಿ ಆಗುತ್ತೆ. ಅಯ್ಯೋ ಅದ್ಭುತ ಅಲ್ವಾ? ರಾಜ್ಕುಮಾರ್ ಆಕ್ಟಿಂಗ್ ಮಾಡ್ತೀರಿ ನೀವು? ಅಲ್ಲಿ ತೋರಿಸಿ. ಹೊಟ್ಟೆ ಇದೆ ಅಷ್ಟೇ, ಅಲ್ಲಿ ನೋಡಿ, ಹೊಟ್ಟೆ ಒಂದೇ ಕಷ್ಟ. ಎಂಥ ಇವ್ರು ನೀವೆಲ್ಲನೂ ನನಗೆ ಅನ್ನ ಕೊಡ್ತಾ ಇದ್ದೀರಲ್ಲ ನೀವು. ಧನ್ಯವಾದ ಕಣ್ಣಣ್ಣ, ಧನ್ಯವಾದ. ಇದ್ಯಾರು? ಕೃಷ್ಣ. ನೆಕ್ಸ್ಟ್ ಇನ್ಯಾರು? ಯಾವನ ನೀನು? ಏನು ಅನ್ಕೊಂಡಿದ್ಯಾ ನೀನು ನನ್ನ? ಜಾಡ್ ಸೊದ್ದೆ ಅಂದರೆ ಕಬ್ಬಿನ ಗದ್ದೆಗೆ ಹೋಗಿ ಬೀಳ್ತೀಯ. ಇದ್ಯಾರು? ಅದ್ಯಾಕೆ ಕಬ್ಬಿನ ಗದ್ದೆಗೆ ಹೋಗಿ ಬೀಳೋದು? ಅವ್ರು ಮಂಡ್ಯದವರು. ಸೊಳ್ಳೆ ಬಂದಿದೆ ನೋಡಿ, ಪಡ್ಕೊಳ್ಳಿ ಹಿಂಗೆ ಇಷ್ಟ ಇದೆ. ಮಂಡ್ಯದವರು, ಅದಕ್ಕೆ ಕಬ್ಬಿನ ಗದ್ದೆಗೆ ಹೋಗಿ ಬಿದ್ರಂತೆ ನೋಡಿ. ಇವ್ರ ಹತ್ರ ಮಾತಾಡಿದ್ರೆ. ನೆಕ್ಸ್ಟ್ ಯಾರದು? ಅದು ಯಾರ ಕ್ಯಾರೆಕ್ಟರ್ ಅದು? ನೀವು ಹೇಳ್ಬೇಕು, ನಾನು ಮಾತಾಡ. ಅಂಬರೀಷ್. ಹಂಗೆ ಹೇಳಿ. ನೆಕ್ಸ್ಟ್ ನಮ್ಮ 25 ವರ್ಷದಿಂದ ನಾನು ಊದ್ಗಡ್ಡಿ ವಸ್ತು ಆಂಜನೇಯನ ದೇವಸ್ಥಾನಕ್ಕೆ ಹಾಕ್ತಿದ್ದೀನಿ, ನನಗೆ ಕಾಣಲ್ಲ ಆಂಜನೇಯ, ನಿನಗೆ ಕಂಡ್ಬಿಟ್ನಾ? ಇದ್ಯಾರು ಹೇಳಿ? ಗೊತ್ತಾಗಲ್ವಾ? ಅಯ್ಯೋ ನಿನ್ನ ಮುಖ್ಯಮಂತ್ರಿ ಚಂದ್ರ ಅಲ್ವ ನಮ್ಮ? ನೆಕ್ಸ್ಟ್ ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೇವ್ರೇ ನನ್ನ ಹೆಂಡತಿ ಉಂಡಾಡಿ ಗುಂಡ ಅಂತಳೆ ಅಂತ ಹೇಳ್ದ. ಮ್ಯಾಲಿಂದ ತಪ್ಪ ಅಂತ ಬಿದ್ದುಬಿಡ್ತು ಗಣ್ಣ. ಏನಂತ ಕೇಳಿ? ಏನು? ಬಿಸ್ಕೆಟು. ಯಾರಿದು? ಯಾರು? ಟೆನ್ನಿಸ್ ಕೃಷ್ಣ. ಸೂಪರ್ ಬಿಡಿ. ಅಲ್ಲ ನಿಮ್ಗೇನು, ನೀವು ಸಿನಿಮಾ ಏನು ಜಾಸ್ತಿ ನೋಡಕ್ಕೆ ಹೋಗಿಲ್ಲ ಹಂಗಾರೆ? ಗೊತ್ತು, ಪಟ್ಟಂತ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತು. ಇನ್ನೊಬ್ಬರು ಹೇಳ್ತೀನಿ, 100% ಹೇಳ್ಬೇಕು ದಯವಿಟ್ಟು. ಅಲ್ಲಬ್ಬ ಇದಕ್ಕಿದ್ದಂಗೆ ಹತ್ತೋ ಕಾರಣ ಯಾರಬ್ಬ? ನಾನು ಹೋದ್ನ, ಸ್ವಾದಕ ಜ್ಯೂಸ್ ಮಾಡಿದ್ಲ, ಚಿನ್ನ ಮಲಕಬಾ ಅಂತ ಉಳಕನ್. ಏನಪ್ಪ ಇದೀನಿ ಅದೇ? ಯಾರು? ನಾನೇ. ಎನ್ನ ಹೆಸ್ರವು? ನಂತರ ಮಾಡಿ ಆ್ಯಕ್ಟಿಂಗ್. ನಿಮ್ಮ ಥರನ 1-2 ದಿನ ನಮ್ಮ ಮನೆ ಹತ್ರ ಬರ್ರಿ, ಎಲ್ಲ ನೋಡ್ಕೊಂಡು ಆಮೇಲೆ ಆ್ಯಕ್ಟಿಂಗ್ ಮಾಡ್ತೀನಿ. ಒಂದು ದಿವ್ಸಕ್ಕಾಗಲ್ಲ ಅದು. ಯಾವಾಗ ನಾನು ಎನ್ನ ಹೆಸ್ರು ಸಿನಿಮಾ, ಜಗ್ಗೇಶ್ ಅಣ್ಣನ ಸಿನಿಮಾ. ಎಷ್ಟು ದುಡ್ಡು ತಗೊಂಡ್ರಿ ಆ ಸಿನಿಮಾಗೆ? ಅಲ್ಲ ನೋಡಕ್ಕೆ ಹೋಗಿದ್ದು ಒಂದೇ, ದುಡ್ಡು ನಾನು ಕೊಡ್ತಾರ ಮೇಡಮ್.